ಜಾಸ್ತಿ ಕುಡ್ದಿದ್ನಲ್ಲ ನಿಶ್ತಲ್ಲಿ ಏನು ಮಾಡಿದ್ದೀನಿ, ಸ್ಲಿಪ್ಪು ಅನ್ಕೊಂಡು 500 ರೂಪಾಯಿ ನೋಟ್ ಅರ್ಧ ಹಾಕ್ಬಿಟ್ಟಿದ್ದೀನಿ, ಸ್ಲಿಪ್ ತಗೊಂಡು ಜೋಬೊಳಗೆ ಹಾಕ ಬಂದಿದ್ದೀನಿ ದುಡ್ಡು ಅಂದ್ಬಿಟ್ಟು. ಹೇಳಿ ದಯವಿಟ್ಟು ಕುಡಿಲಿ, ಎಲ್ಲರೂ ಕುಡಿಲಿ. ಫಸ್ಟ್ ಮರ್ಯಾದೆಯಿಂದ ಮನೇಲಿ ಕುಡಿಯಕ್ಕೆ ಹೇಳಿ. ಇನ್ಮೇಲೆ ಯಾಕೆ ಅವ್ರಂಗೆಲ್ಲ ಕುಡಿಯಲ್ವಲ್ಲ? ಇನ್ನೇನ್ ಕುಡಿತಾರೆ? ಇಲ್ಲ ಸರ್, ಇವಾಗ ಕುಡಿಯೋದ್ ಬಿಟ್ಬಿಟ್ಟಿದಾರೆ. ಅವ್ರ ಮಗು ಆಗಿದೆ, ಇವಾಗ ಕುಡಿಯಲ್ಲ ಅವರು. ಅವ್ರಿಗೆ ಮಗು ಆಗೋಯ್ತಾ? ಅವ್ರಿಗೆಲ್ಲ ಸರ್, ಅವ್ರ ವಯಸ್ಸಿಗೆ. ನಮಸ್ಕಾರಗಳು ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜಿ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸದ್ಯಕ್ಕೆ ಯಾರಿಗಾರು ನಾನು ಟ್ರ್ಯಾಪ್ ಮಾಡಬೇಕು, ಅವರು ನಿಮ್ಮ ಫ್ರೆಂಡ್ಸ್ ಆಗಿರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಯಾರು ಆಗಿರ್ತಾರೆ ಅಂತಂದರೆ ನೀವು 100ಗೆ 200% ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಈ ನನ್ನ ವಾಟ್ಸಪ್ ನಂಬರ್ ಅಂದರೆ 6363465868 ಈ ನನ್ನ ನಂಬರ್ಗೆ ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರು, ಸಾಧ್ಯವಾದರೆ ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ನೀವು ಟೈಪ್ ಮಾಡಿ, ಅಂದರೆ ವಾಯ್ಸ್ ಮೆಸೇಜ್ ಹಾಕಿ ನಾನು ಕಳಿಸಿದ್ರೆ ನಾನು ಅವ್ರಿಗೆ ಟ್ರ್ಯಾಪ್ ಮಾಡ್ತೀನಿ ಅಂತ ಹೇಳ್ತಾ, ಸದ್ಯಕ್ಕೆ ಗಂಡನೇ ಹೆಂಡ್ತಿಗೆ ಡೀಲ್ ಕೊಟ್ಟಿದ್ದಾರೆ ಅಂಜನ್ ಅಂತ ಹೇಳಿ. ಕಾವ್ಯ ಅವರು ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ. ಬನ್ನಿ ಇದೀಗ ನಾವು ಕಾಲ್ ಮಾಡುವ ಕಾವ್ಯಗೆ. ಹಲೋ ಹಲೋ ಸರ್, ಹೇಳಿ. ಯಾರು? ಇದು ನಾನು ವೆಂಕಿ ಅಂತ ಅಂದ್ಬಿಟ್ಟು. ಇದ್ಯಾರು ನೀವು ಕಾವ್ಯ ಅವರಾ? ಹೌದು, ಯಾರು ಹೇಳಿ? ನಾನು ವೆಂಕಿ. ಯಾವ ವೆಂಕಿ? ಹೇಳ್ತೀನಿ. ಇದು ನಿಮ್ಮ ಯಜಮಾನ್ರು ಡ್ರಿಂಕ್ಸ್ ಮಾಡ್ತಾರಾ? ಇಲ್ಲ, ಯಾಕೆ? ಇಲ್ವಾ? ನಿಮ್ಮ ಮನೆ ಕಡೆ ಯಾರು ಡ್ರಿಂಕ್ಸ್ ಮಾಡ್ತಾರಾ? ಅಣ್ಣ ಯಾರು ಹೇಳಿ? ಯಾರಿಗೆ ಏನಾಗಿದೆ ಅಣ್ಣ? ನಿಮ್ಮ ಕೈ ಮುಗಿತೀನಿ, ನನಗೆ ಹೇಳಿ, ದಯವಿಟ್ಟು ಹೇಳಿ. ಏನೋ ಒಂದು ಮೆಸೇಜ್ ಕೊಡಬೇಕು ಎಲ್ಲರಿಗೂ. ಅಣ್ಣ ಏನಾಗಿದೆ ಅಣ್ಣ? ಏನಾಗೋದಲ್ಲ, ಮುಂದಕ್ಕೆ ಆಗೋದನ್ನ ತಡಿಬೇಕು, ಅದೇ ನನ್ನ ಗುರಿ. ನಮ್ಮ ಅಣ್ಣ ಕುಡಿತಾರೆ. ಎಷ್ಟು ಕುಡಿತಾರೆ ಅಂತ ಏನಾರು ಗೊತ್ತಾ? ಇಲ್ಲ, ಯಾರು ಹೇಳಿ ನೀವು? ವೆಂಕಿ ಅಂತ ಹೇಳಿದ್ನಲ್ಲಮ್ಮ. ರೀ ತಗೋರಿ, ನಮ್ಮ ಮನೆಯವರಿದ್ದಾರೆ, ಕೊಡ್ತೀನಿ ಅಲ್ಲ, ಮಾತಾಡಿ. ಅವ್ರಿಗಿಂತ ನಿಮಗೆ ಈ ವಿಚಾರ ತಲುಪಿಸ್ಬೇಕು. ಅವ್ರನ್ನೂ ಗಾಬರಿ ಮಾಡಬೇಡಿ. ಒಂದು ನಿಮಿಷ ಕೇಳಿ. ಇಲ್ಲಿ ನಿಮ್ಮ ಅಣ್ಣಂಗೆ ಒಂಚೂರು ಬುದ್ಧಿ ಹೇಳಿ ದಯವಿಟ್ಟು. ಕುಡಿಲಿ, ಎಲ್ಲರೂ ಕುಡಿಲಿ. ಫಸ್ಟ್ ಮರ್ಯಾದೆಯಿಂದ ಮನೇಲಿ ಕುಡಿಯಕ್ಕೆ ಹೇಳಿ. ಇನ್ಮೇಲೆ ಯಾಕೆ ಅವ್ರಂಗೆಲ್ಲ ಕುಡಿಯಲ್ವಲ್ಲ? ಇನ್ನೇನು ಕುಡಿತಾರೆ? ನೀವ್ ಯಾರು ಹೇಳ್ರಿ ಫಸ್ಟ್? ನಾನು ವೆಂಕಿ ಅಂತಾನೆ ಹೇಳ್ತಾ ಇರೋದು. ನನಗೆ ಆಗಿರೋ ವೆಂಕಿನೋ ಯಾರಾದ್ರೂ ಹೋಗ್ಲಿ, ಇವಾಗ ಬಿಡಿ. ಅವ್ನ್ ಕುಡ್ಕೊಂಡ್ರೆ ನನ್ಗೇನಾಗ್ಬೇಕು? ಅಯ್ಯೋ, ಮುಂದೆ ನೀವು ಪಶ್ಚಾತ್ತಾಪ ಪಡ್ಬೇಕಾಯ್ತದೆ ಆಮೇಲೆ. ಆಯ್ತು ಬಿಡಿ, ಹೇಳ್ತೀನಿ. ಸರಿ, ಆಯ್ತು. ಮೊನ್ನೆ ನಾನು ಇಲ್ಲಿ ಸಂಗೀತ ಬರೋ ಕುಡ್ಕೊಂಡು 500 ರೂಪಾಯಿ ಬಿಲ್ ಶಾರ್ಟೇಜ್ ಆಗಿತ್ತು. ಅವ್ನು ಕ್ಯಾಶ್. ನಾನೇನ್ ಮಾಡ್ಲಿ ಸರ್? ನೀವೇನ್ ಮಾಡ್ತೀರ ಅಂದ್ರೆ ನಾನೇ ಮಾಡ್ಬೇಕು ಕುಡ್ದು. ಇವಾಗ ನನಗೆ ಅದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀರಾ ನೀವು ಫೋನ್ ಮಾಡ್ಬಿಟ್ಟು? ಕೇಳಿಸ್ಕೊಳ್ಳಿ. ಫಸ್ಟು ಶಾರ್ಟೇಜ್ ಆಗಿತ್ತಲ್ಲ, ಅವನು ಕ್ಯಾಶೇ ಬೇಕು ಅಂದ್ರೆ ಎದುರುಗಡೆ ATM ಇತ್ತು. ATMಗೆ ಹೋಗ್ಬಿಟ್ಟು ವಾಪಸ್ ಬಂದು. ಸರ್ ಏನ್ ಹೇಳಿ ಸರ್, ನಿಮ್ ಪ್ರಾಬ್ಲಮ್ ಏನ್ ಹೇಳಿ ಸರ್? ಅದೇನೆ ಬಿಲ್ ಕೊಡೋಣ ಅಂದ್ಬಿಟ್ಟು ATMಗೆ ಹೋಗಿದ್ನಲ್ಲ, ವಾಪಸ್ ಬಂದು ದುಡ್ಡು ತೆಗಿತೀನಿ, ದುಡ್ಡೇ ಇಲ್ಲ. ಅಲ್ಲಿ ನಾವೇನ್ ಮಾಡೋಣ ಸರ್? ನಾವೇನ್ ಮಾಡೋಣ ಸರ್? ನೀವೇನು ಮಾಡ್ಬೇಡಿ. ಇಲ್ಲಿ ಏನಾಗೈತಪ್ಪ ಅಂದ್ರೆ ATM ದುಡ್ಡು ತೆಗಿಯಕ್ ಹೋಗಿದ್ನಲ್ಲ, ದುಡ್ಡು ತೆಗೆದ್ಮೇಲೆ ಸ್ಲಿಪ್ ಹತ್ತದಲ್ಲ, ಜಾಸ್ತಿ ಕುಡ್ದಿದ್ನಲ್ಲ ನಿಶ್ತಲ್ಲಿ ಏನು ಮಾಡಿದ್ದೀನಿ, ಸ್ಲಿಪ್ಪು ಅನ್ಕೊಂಡು 500 ರೂಪಾಯಿ ನೋಟ್ ಅರ್ಧ ಹಾಕ್ಬಿಟ್ಟಿದ್ದೀನಿ, ಸ್ಲಿಪ್ ತಗೊಂಡು ಜೋಬೊಳಗೆ ಹಾಕ ಬಂದಿದ್ದೀನಿ ದುಡ್ಡು ಅಂದ್ಬಿಟ್ಟು. ನೀವೇನು ಮಾಡ್ಬಿಡಿ, ಕುಡ್ದವ್ರು ಇನ್ಮೇಲೆ ದಯವಿಟ್ಟು ಕುಡ್ಕೊಂಡು ATMಗೆ ಹೋಗ್ಬೇಡಿ ಅಂತ ನಾನು ಎಲ್ರಿಗೂ ವಿಚಾರ ತಲುಪಿಸ್ಬೇಕು. ಓಕೆ ಸರ್, ಆಯ್ತು, ಹೇಳ್ತೀನಿ. ಸರಿ. ಫಸ್ಟ್ ಈ ವಿಚಾರ ನಿಮ್ಮ ಅಣ್ಣಂಗೆ ಹೇಳಿ ನೀವು. ಸರ್, ಆಯ್ತು, ಹೇಳ್ತೀನಿ. ಹೇಳಿ ಇವಾಗ. ಅವ್ರಿಲ್ಲ, ಹೊರ್ಗಡೆ ಇದ್ದಾರೆ, ಅವ್ರು ಬಂದಿಲ್ಲ ಮನೆಗೆ. ಫೋನ್ ಮಾಡಿ ಹೇಳಿ. ಸರ್ ಅವರು ಇಲ್ಲ ಸರ್, ಅವ್ರು ಈಚೆ ಇದ್ದಾರೆ. ನಾನು ಹಂಗೆಲ್ಲ ಮಾಡಲ್ಲ. ಅವ್ರು ಡ್ರೈವ್ ಮಾಡ್ತಿರ್ತಾರೆ, ಬೈತಾರೆ. ಕುಡ್ಕೊಂಡೆಲ್ಲ ಡ್ರೈವ್ ಮಾಡ್ತಾರಾ? ಇಲ್ಲ ಸರ್, ಇವಾಗ ಕುಡಿಯೋದ್ ಬಿಟ್ಬಿಟ್ಟಿದಾರೆ. ಅವ್ರ ಮಗು ಆಗಿದೆ, ಇವಾಗ ಕುಡಿಯಲ್ಲ ಅವರು. ಅವ್ರಿಗೆ ಮಗು ಆಗೋಯ್ತಾ? ಅವ್ರಿಗೆಲ್ಲ ಸರ್, ಅವ್ರ ವಯಸ್ಸಿಗೆ. ಮತ್ತೆ ಆಗಿರೋದು ಅವ್ರ ವೈಫಿಗೆ ತಾನೆ, ಅವ್ರಿಗೆ ಏನು ಸರ್? ಇವಾಗ ಆಯ್ತು, ಇವಾಗ ಏನ್ ಹೇಳಿ ಮ್ಯಾಟರ್ ಏನ್ ಹೇಳಿ? ಹೆಣ್ಮಗುನ ಗಂಡ್ ಮಗುನ? ಅಯ್ಯೋ, ಯಾವ್ದೋ ಒಂದ್ ಹೆಣ್ಮಗು ಸರ್. ಯಾವ್ದೋ ಒಂದ್ ಹೆಣ್ಮಗು ಅಂತ ಕೇವಲವಾಗಿ ಹೇಳ್ಬೇಡಿ. ನೀವು ಒಂದ್ ಹೆಣ್ಣು ಅರ್ಥ ಮಾಡ್ಕೊಳ್ಳಿ ಸರ್. ಹೆಣ್ಮಗುನೇ ಸರ್. ಆಯ್ತು, ಹೆಣ್ಮಗುನೇ ಆಗಿದೆ, ಚೆನ್ನಾಗಿದೆ. ಕುಡಿಲಿ, ನಿಮ್ಗೇನ್ ಸಂಕಟ ಅವ್ರು ಕುಡಿದ್ರೆ? ಆಯ್ತು ಬಿಡಿ ಸರ್, ಇವಾಗ ಏನ್ ಹೇಳಿ, ನಿಮ್ ಪ್ರಾಬ್ಲಮ್ ಏನ್ ಹೇಳಿ? ಪ್ರಾಬ್ಲಮ್ ಅಲ್ಲ, ಮುಂದೆ ಅವರು ಪ್ರಾಬ್ಲಮ್ ಮಾಡ್ಬಾರ್ದು. ಕುಡಿದ್ಮೇಲೆ ಮರ್ಯಾದೆಯಿಂದ ಡೈರೆಕ್ಟ್ ಮನೆಗೆ ಹೋಗು ಅಂತ ಹೇಳಿ, ATMಗೆ ಹೋಗ್ಬೇಡಿ ಅಂತ ಹೇಳಿ. ಸರಿ ಸರ್, ಹೇಳ್ತೀನಿ. ಈಗ ಫೋನ್ ಮಾಡಿ ಹೇಳಿ. ಈಗ ಸರ್ ನಾನು ಹೇಳ್ತೀನಿ ಬಿಡಿ ಸರ್. ಯಾಕೆ ಹಿಂಗ್ ತಲೆ ತಿಂತಾ ಇದ್ದೀರಾ ನೀವು? ತಲೆ ಯಾಕೆ ತಿನ್ಲಿ?
500 ರೂಪಾಯಿಗೆ ದುಡಿಯೋದು ಎಷ್ಟು ಕಷ್ಟ ಗೊತ್ತಾ ನಿಮ್ಗೆ? ಅದು ನಿಮಗ್ ಗೊತ್ತಾಗ್ಬೇಕು. ನೀವು ಕುಡಿದ್ಬಿಟ್ಟು ಹೋಗ್ಬಿಟ್ಟಲ್ಲ 500 ರೂಪಾಯಿ ಅದ್ದಾಕ್ಬಿಟ್ಟು ರೆಸಿಪ್ಟ್ ಅಂತ ನನ್ ತಲೆ ತಿಂದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಲಿಸ್ಟಲ್ಲಿ ಏನೇನೋ ಒಂದ್ಸಲ ಆಯ್ತದೆ. ಮಾತಾಡಿ ಏನ್ ಕೇಳ್ರಿ. ಹಲೋ, ಯಾರು ಹೇಳಿ? ಸರ್, ಎಲ್ಲರ ಹತ್ರ ನನ್ನ ಕತೆ ಓಡ್ಕೊಂಡ್ರೆ ಟೈಮ್ ಇಲ್ಲ, ಒಂಚೂರು ಅವ್ರಿಗೆ ಫೋನ್ ಕೊಡಿ ಸರ್. ಅಲ್ಲ, ಅವ್ರು ಅಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದಾರೆ. ನಾವು ಫಸ್ಟ್ ಸ್ಟಾರ್ಟಿಂಗ್ ತಮಾಷೆ ಅನ್ಕೊಂಡೆ. ಯಾರು ಹೇಳಿ ಸರ್, ಏನಾಯ್ತು? ಏನು ಆಗೋದು ಬೇಡ, ಫಸ್ಟು ಅವ್ರ ಅಣ್ಣನ್ಗೆ ಕುಡಿದ್ಮೇಲೆ ATMಗೆ ಹೋಗ್ಬೇಡ ಅಂತ ಹೇಳಕ್ ಹೇಳಿ ಅಷ್ಟೇ. ಅವ್ರಿಗೆ ಹೇಳ್ತಾರೆ ಬಿಡಿ. ಹೇಳಿ ಇವಾಗ ಫೋನ್ ಮಾಡಿ. ಈಗ ಹೇಳಕ್ಕಾಗಲ್ಲ, ಆಮೇಲೆ ಹೇಳ್ತೀವಿ ಬಿಡಿ. ಸರ್ ಆಯ್ತು ಬಿಡಿ ಸರ್, ಆಯ್ತು ಹೇಳ್ತೀನಿ ಬಿಡಿ ಸರ್. ಸರ್ ಹಿಂಗೆ ಆಯ್ತು ಬಿಡಿ ಸರ್, 500 ರೂಪಾಯಿ ತಾನೆ, ಆಯ್ತು ಬಿಡಿ. 500 ರೂಪಾಯಿ ತಾನೆ ಆಯ್ತು, ನಾನು ಕಳ್ಸಿ ಇವಾಗ ನೋಡೋಣ 500 ರೂಪಾಯಿನ ಫೋನ್ ಪೇ ಮಾಡಿ. ಇಲ್ಲ ಸರ್, ನನ್ನ ಹತ್ರ ಕಾಸಿಲ್ಲ ಸರ್. ಮತ್ತೆ ಆಯ್ತು ಬಿಡಿ, 500 ರೂಪಾಯಿ ಅಂತ ಅಷ್ಟೊಂದು ಈಸಿಯಾಗಿ ಹೇಳ್ತಿರಲ್ಲ. ನಿಮ್ಗೆ ದುಡ್ಡಿನ ಬೆಲೆ ಗೊತ್ತಾ ನಿಮ್ಗೆ? ಇಷ್ಟು ದುರಂಕಾರ ಆಡ್ಬೇಡಿ ದುಡ್ಡಿನ ಮೇಲೆ. ನೀವ್ ಯಾರು ನನ್ಗೆ ಅದೆಲ್ಲ ಹೇಳಕ್ಕೆ? ನಿಮಗ್ ಗೊತ್ತಾ ನನಗೆ ದುಡ್ಡು ಇದೆ ಹಂಗೆ ಹಿಂಗೆ ಅಂತೆಲ್ಲ? ನೀವ್ ಯಾರು ಏನು ಗೊತ್ತಿಲ್ಲ ಬಂದ್ಬಿಟ್ಟು ಏನೇನೋ ಮಾತಾಡ್ಕೊಂಡು ತಲೆ ತಿನ್ಕೊಂಡು ನನ್ಗಿಲ್ಲಿ. ನಾವ್ ಬೆಳಗ್ಗೆಯಿಂದ ಕೆಲಸ ಮಾಡಿ ಬಂದು ಸಾಕಾಗಿ ಅಡ್ಗೆ ಮಾಡ್ತಾ ಇರ್ತೀವಿ, ಫೋನ್ ಮಾಡಿ ತಲೆ ಬೆಳೆತೀವಿ. ಯಾರು ಹೇಳಿ ಕರೆಕ್ಟ್ ಆಗಿ? ನಿಮ್ ಯಾವ ನಾಯಿ ಬೆಳಗ್ಗೆ ಕೆಲಸ ಮಾಡೋ ಅಂತ ಹೇಳಿದ್ದು? ನಾಯೆಲ್ಲ ಹೇಳುತ್ತಾ? ನಮ್ಗೂ ಬೇಕಲ್ಲ, ನಮ್ಗೂ ಕಮಿಟ್ಮೆಂಟ್ಸ್ ಇರುತ್ತೆ, ನಾವು ಕೆಲಸ ಮಾಡ್ಲೇಬೇಕು. ಸಾಯಂಕಾಲ ಮೇಲೆ ಶುರು ಮಾಡಿ. ಸಾಯಂಕಾಲ ಮೇಲೆ ಶುರು ಮಾಡಿಲ್ಲ ಮನೆಗೆ ಬಂದ ಕೆಲಸ. ಮತ್ತೆ ಬೆಳಗ್ಗೆಯಿಂದ ಮಾಡಿ ಅಂತೇಳಿ ನಿಮ್ ಹಿಡ್ಕೊಂಡ್ ಕೂತವ್ರ? ಯಾರಪ್ಪ ನೀನು ತಾನು ಅಂದ್ರೆ ಅದೇ ಇವಾಗ ನಾಲ್ಗೆ ಕಿತ್ತು. ಸರಿ, ಯಾರಪ್ಪ ನೀವು? ಏನೋ ಒಂದ್ ಜಾಗೃತಿ ಮೂಡ್ಸೋಣ, ಒಂದ್ ಮೆಸೇಜ್ ಹೇಳೋಣ ಅಂತ ಮಾಡಿದ್ರೆ ಒಳ್ಳೆ ನೀವೇ 7 ಅಡಿ ಹಾವು ನೋಡಿದಾರ ಹಂಗಾಡಿದ್ರೆ. ಆಯ್ತು ಬಿಡಪ್ಪ, ಆಯ್ತು ಸರಿ, ಆಯ್ತಿಡಪ್ಪ. ಹೇಳಿ ನಿಮ್ಮ ಅಣ್ಣಂಗೆ. ಹೇಳ್ತೀನಿ ಕಣಪ್ಪ, ಆಯ್ತು ಇಡು. ಆಯ್ತು ಹೇಳ್ತೀನಿ. ಹೆಸರು ಗೊತ್ತಿಲ್ಲ ನನ್ಗೆ. ನಿಮ್ಮ ಅಣ್ಣನ ಹೆಸರು ಗೊತ್ತಿಲ್ವಾ? ಗೊತ್ತಿಲ್ಲ. ಹಂಗಾದ್ರೆ ನಿಮ್ಮ ಅಪ್ಪನೇ ಹೇಳಲ್ಲ ಈ ಮಾತನ್ನ. ಆಯ್ತು ಕಣಪ್ಪ, ಇಡತ್ತ ಸುಮ್ನೆ ಇಟ್ಬಿಟ್ಟು. ಹಲೋ, ನಮ್ಗೇನ್ ಮಾಡಕ್ಕೆ? ಹಲೋ ಸರ್, ಯಾರು ಹೇಳಿ ಸರ್? ಏನ್ ಹೇಳಿ? ಅಲ್ಲ, ನಿಮ್ಗೆ ಕುಡುಕ್ರು ಕಷ್ಟ ಯಾಕೆ ಅರ್ಥ ಆಯ್ತಿಲ್ಲ ನಿಮ್ಗೆ? ನೋಡಿ ಸರ್, ಇಲ್ಲಿ ನನ್ ಗಂಡ ಬೈತೀರ ಇಷ್ಟೊತ್ತಲ್ಲಿ ಯಾರು ನನಗೆ ಫೋನ್ ಮಾಡೋದು ಅಂತ. ಸರ್, ನಮ್ ಫ್ಯಾಮಿಲಿ ಇದು ಆಗುತ್ತೆ ಸರ್, ಯಾಕೆ ಸರ್ ಹಿಂಗ್ ಮಾಡ್ತೀರಾ? ಅಷ್ಟೊಂದು ಇದ್ ಮಾಡೋರು 500 ರೂಪಾಯಿ ಕಳ್ಸಿ. ಯಾಕೆ ಸರ್ ಕಳ್ಸ್ಬೇಕು ನಾವ್ 500 ರೂಪಾಯಿ ನಿಮ್ಗೆ? 500 ರೂಪಾಯಿಗೆ ಎಷ್ಟು ಬೆಲೆ ಅಂತ ಗೊತ್ತಾ ನಿಮ್ಗೆ? ಸರ್, ನನಗ್ ಗೊತ್ತು, ಅದಕ್ಕೆ ಸುಮ್ನೆ 500 ರೂಪಾಯಿ ಕಳ್ಸಕ್ಕಾಗುತ್ತಾ ನಿಮ್ಗೆ? ಅಲ್ಲ, ಕಳಿಸ್ಬೇಡಿ. 500 ರೂಪಾಯಿ ಬೆಲೆ ಗೊತ್ತಾ? ಇಷ್ಟೊಂದು ಕೇಳುವಾಗ ಮಾತಾಡ್ತಿರಲ್ಲ ಸರ್. ಏನ್ ಕೇಳುವಾಗ ಮಾತಾಡ್ತೀರಿ? ಯಾಕೆ ಹಿಂಗ್ ತಲೆ ತಿಂತಾ ಇದ್ರೆ ಸರ್ ನೀವು? ಕಳ್ಕೋಬೇಕು ನಿಮ್ಮ ಅಣ್ಣನ ಒಂದ್ ದಿವಸ, ಅವಾಗ ಅದ್ರ ಬೆಲೆ. ಹಂಗೆಲ್ಲ ಮಾತಾಡ್ಬೇಡಿ ನೀವು. ಇಷ್ಟೊತ್ತಲ್ಲ ಅಮಾವಾಸ್ಯೆ ದಿನ ಹಂಗೆಲ್ಲ ಮಾತಾಡ್ಬೇಡಿ ನೀವು. ಏನಕ್ಕೆ ಆತರ ಎಲ್ಲ ಮಾತಾಡ್ತೀರಾ? ಇಡೀ ಫೋನ್ ಇಡಿ. ನೀವ್ ಯಾರು ಗೊತ್ತಿಲ್ಲ ಏನಿಲ್ಲ, ಕರೆಕ್ಟ್ ಆಗಿ ಯಾರು ಏನು ಅಂತ ಹೇಳ್ಬಿಟ್ಟು ಮಾತಾಡಿ. ಹಂಗಾರೆ ನಿಮ್ಮ ಅಣ್ಣನ್ ಮಾತ್ರ ದುಡ್ಡು, ನಮ್ದು ಕಲ್ಲ ಹಂಗಾರೆ? ಅಪ್ಪ ತಂದೆ, ನಮ್ಮ ಅಣ್ಣಂದು ದುಡ್ಡೆ, ನಿಂದು ದುಡ್ಡೆ, ನಂದು ಎಲ್ಲಾದು ದುಡ್ಡೆ ಕಣಪ್ಪ. ಸರಿ ಕಣಪ್ಪ, ಇಡಪ್ಪ. ಆಯ್ತು, ಏನ್ ಇಡ್ಲಿ? ಫೋನ್ ಇಡಪ್ಪ. ಇಡಕ್ಕೂ ಮುಂಚೆ ಒಂದು ಮಾತು ಹೇಳ್ತೀನಿ. 500 ರೂಪಾಯಿ ಹುಷಾರು ಹುಷಾರು ಹುಷಾರು. ಸರಿ ಸರ್, ಆಯ್ತು. ಯಾಕೆ ಹಿಂಗ್ ಆಡ್ತಿದ್ದೀರಾ ನೀವು? ಸರ್, ನಾನೇನ್ ಆಡ್ತಾ ಇದೀನಿ? ನೀವು ಫೋನ್ ಮಾಡ್ಬಿಟ್ಟಲ್ಲಿ ನಮ್ ಕಷ್ಟ ನಮ್ಗೆ, ನೀವು ಒಳ್ಳೆ ಸರ್ ಅಲ್ಲಿ. ಅದು ನಿಮ್ ಯಜಮಾನ್ರಿಗೆ ಹೇಳ್ರಿ, ಡೀಲ್ ಕೊಟ್ಟಾರೆ ಅವರು. ಆರ್ಜೆ ಸುನಿಲ್ ಮಾತಾಡೋದು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಹೌದಾ? ಓಕೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸಕ್ಕತ್ತಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪ್ ಅಲ್ಲ ನಿಮ್ಮ ಕ್ಯಾಚ್ ಅಪ್ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಮ್ಮೆತ್ತ ಹ್ಯಾಪಿಯಿಂದ ರೀ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ, ಬಾಯ್. ಜೈ ಕುಡುಕ. RJ Sunil Prank Calls.